ಅತ್ತೆ, ಯಾಕೋ ತುಂಬಾ ಸುಸ್ತಾಗ್ತಿದೆ. ಹೌದೇನಮ್ಮ? ರಾಜಿ, ಹಾಲೇನಾದ್ರೂ ಮಾಡ್ಕೊಡ್ಲಾ ರಾಗಿಣಿ, ಕುಡಿತ್ಯಾ? ಅಯ್ಯೋ, ಹಾಲು ಮಜ್ಜಿಗೆ ಕುಡ್ದು ಕುಡ್ದು ಬೇಜಾರ್ ಬಂದ್ಬಿಟ್ಟಿದೆ ಚಿಕ್ಕತ್ತೆ. ಹಾಲ್ ನೋಡಿದ್ರಂತೂ ನನ್ಗೆ ವಾಕ್ರಿಕೆ ಬಂದಂಗ ಆಗತ್ತೆ. ಸರಿ, ಏನಾದ್ರೂ ತಿನ್ನೋಕ್ ಮಾಡ್ಕೊಡ್ಲಾ? ಏನ್ ಬೇಕು? ನನಗ್ ತಿನ್ಬೇಕನ್ಸಿದ್ರು ನಿಮಗ್ ಅದನ್ನ ತಂದ್ಕೊಡೋದಿಕ್ಕೆ ಆಗೋದಿಲ್ಲ ಬಿಡಿ. ಯಾಕ್ ರಾಗಿಣಿ ಹಾಗೆ ಹೇಳ್ತಿದ್ಯಾ? ಮೊದ್ಲು ಏನ್ ಬೇಕು ಅಂತ ಹೇಳು. ಚಿಕ್ಕತ್ತೆ, ನನ್ಗೆ ಅಲ್ಲಲ್ಲ, ನನ್ ಮಗುಗೋಸ್ಕರ 3-4 ದಿನದಿಂದ ಆಪಲ್ಲು, ದಾಳಿಂಬೆ, ಬಾದಾಮಿ, ಪಿಸ್ತಾ ಎಲ್ಲ ತಿನ್ಬೇಕು ಅಂತ ಅನಿಸ್ತಿದೆ. ಇದ್ಯಾವುದು ಮನೆಯಲ್ಲಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೇಗೂ ಶನಿವಾರ ಸಂತೆ ಇದೆ ಅಲ್ವಾ, ಸ್ವಲ್ಪ ಕಮ್ಮಿಗೆ ಸಿಗತ್ತೆ. ಹೋಗಿ ತಗೊಂಡ್ ಬರೋಣ ಚಿಕ್ಕತ್ತೆ. ತರ್ಬೋದು, ಆದ್ರೆ ಅಯ್ಯೋ, ನೀವೇನ್ ಬರೋದ್ ಬೇಡ ಅತ್ತೆ. ನಿಮ್ಗೆ ಕೈ ತುಂಬಾ ಕೆಲ್ಸ ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವು ದುಡ್ಡು ಕೊಟ್ರೆ ನಾನೇ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹಣ್ಣು, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿ 500-600 ಹತ್ರತ್ರ 1,500 ಆಗ್ಬೋದು ಅತ್ತೆ. ಕೊಡಿ, ನಾನ್ ತಗೊಂಡ್ಬಂದ್ಬಿಡ್ತೀನಿ. 1,500? ಅಷ್ಟು ಸಾಲಲ್ಲ, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ರಾಗಿಣಿ? ಸಾಸಿವೆ ಡಬ್ಬದಲ್ಲಿರೋ ದುಡ್ಡು ಸೇರಿಸಿ ಭಕ್ತಿ ಮದ್ವೆ ಮಾಡ್ಬಿಟ್ವಲ್ಲಮ್ಮ. ಏನತ್ತೆ ಹೀಗ್ ಹೇಳ್ತಿದ್ದೀರಾ? ದಿನಾ ಹೋಗಿ ನೀವೇ ಹಪ್ಪಳ ಸಂಡಿಗೆ ವ್ಯಾಪಾರ ಮಾಡ್ಕೊಂಡ್ ಬರ್ತೀರಾ. 1,000 ವ್ಯಾಪಾರ ಆಗಲ್ವಾ? ರಾಗಿಣಿ, ವ್ಯಾಪಾರ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲಮ್ಮ. ಅಂದ್ರೆ ನನಗ್ ಕಷ್ಟ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ಚಿಕ್ಕತ್ತೆ?